ನಾನಿವಾಗ ಒಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಏನಾಯ್ತು? ತುಂಬಾ ಬೇಜಾರಲ್ಲಿದ್ಯಾ? ಏನಿಲ್ವೋ, ನಾನು ಹೆಂಡತಿಗೆ ಫೇಕ್ ಐಡಿ ಮಾಡ್ಕೊಂಡು ಮೆಸೇಜ್ ಮಾಡ್ತಾ ಇದ್ದೆ. ಹೌದಾ? ಆಮೇಲೆ ಎಂತಾಯ್ತು? ಆಮೇಲೆ ಏನ್ ಹೇಳುದು, ಅವಳು ಹೇಳಿದ್ಲು ನನ್ನ ಗಂಡ ಸತ್ತು 4 ವರ್ಷ ಆಯ್ತಂತೆ. ಮೇಡಮ್, ಖರ್ಚೀಫ್ ಬೀಳಿಸ್ಕೊಂಡು ಹೋಗ್ತಿದ್ದೀರಾ? ಥ್ಯಾಂಕ್ ಯು. ನಿಮ್ಮ ಹೆಸರು? ಮೇಘನಾ. ನಿಮ್ಮನ್ನ ಮದುವೆಗೆ ಹುಡುಗ ತುಂಬ ಲಕ್ಕಿ ಆಗಿರ್ತಾನೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ಐ ಆಮ್ ಲಕ್ಕಿ. ಶಿವಣ್ಣ, ನಮ್ಮ ಮಾಮೆಗೆ ಒಂದು ಪತ್ರ ಬರೆಯೋಣ, ನಮ್ಮ ಮಾಯ ಮುಂದೆ ಕಾಟ ಆಗ್ಬಿಟ್ಟೈತೆ. ಓಹೋ, ಏನ್ ಪ್ರೀತಿನಪ್ಪ. ಓ ನೋಡ ಹೇಳಯ್ಯ, ಏನ್ ಬರೀಬೇಕು? ತಂದೆ ಸಮಾನರಾದಂತ ಬೂತ್ ಮಾಮ್ಗೆ ಈ ನಿಮ್ಮ 1000 ಕೋಟಿ ಒಡೆಯ ಸಾಲೇಶಿ ಮಾಡುವ ವಂದನೆಗಳು. ನಾವೆಲ್ಲ ಇಲ್ಲಿ ಫಸಲು ಬೆಳ್ಕೊಂಡು ಸುಖವಾಗಿ ಸಂತೋಷವಾಗಿ ಇದ್ದೀವಿ. ಮೊನ್ನೆ 6 ಬೋರ್ ಹಾಕಿಸ್ತೆ. ಮೊದ್ಲೇ ಬೋರು ಮನಿ ಕೆಂಟು, 2ನೇ ಬೋರು 2 ದಿನಕ್ಕೆ ಮುಚ್ಚೋತು, 3ನೇ ಬೋರು ಮಂತಕ್ ಬರೋಟಕ್ಕೆ ನಿಂತೋತು, 4ನೇ ಬೋರ್ ಹಾಕಿಸ್ತೆ. 400 ಅಡಿಗೆ ಧೂಳೋಯ್ತು. ನನಗೆ ಅಂತ ಮದ್ವೆಲ್ ಕೊಟ್ಟಿದ್ ಚೈನ ಬ್ಯಾಂಕ್ನಾಗ ಇಕ್ಕಿ 5ನೇ ಬೋರ್ ಕುಟ್ಟಿಸ್ತೆ. 2 ಇಂಚ್ ಬಿದ್ವು. ಮೋಟರ್ ಪಂಪ್ ಬಿಡೋವಾಗ ನಿಂತೋತು. ನಿಲ್ಸ ಅದಾತ ಹೇಳ್ದಲ್ಲ ಆಗ್ಲೇ, ನಾವೆಲ್ಲ ಸಂತೋಷವಾಗಿ ಬೆಳ್ಕೊಂಡ್ ತಿಂತ ಇದ್ವಿ ಅಂತ ಅದ್ ನೋಡ್ದಾಕ್ ನೀರು ತಿಕ್ಲತ್ತಿ ನಾನ ಇದ ನೋಡೇ ಬಿಡೋಣ ಅಂತ ನಿಮ್ ಮಗಳು ಮಾಂಗಲ್ಯ ಸರ ಅಡ ಇಕ್ಕಿ ಬೋರ್ ಕುಟ್ಟಿಸ್ದೆ. ನೀರ್ ಬಿದ್ವು. ಆದ್ರೆ ಒಂದ್ ಸಣ್ಣ ಸಮಸ್ಯೆ ಆತು. ಏನ್ ಸಮಸ್ಯೆ ಆತು? ಯಾರಿಗೂ ಗೊತ್ತಾಗಬಾರ್ದು ಅಂತ ಸರ್ವತ್ನಾಗ ಹೋಗಿ ಪಾಯಿಂಟ್ ಮಾಡಿಸಿ ಬೋರ್ ಹಾಕಿಸ್ತೆ. ಬೆಳಗಿಲ್ ನೋಡಿದಾಗ ಪಕ್ಕದೊಲ್ದಾಗ ಕುಟ್ಸಿದ್ವಿ. ಸದ್ಯಕ್ಕೆ ಬೋರ್ ಹಾಕ್ಸಲ್ಲ. ಬೋರ್ಲಾರಿಂದ ಅಡ್ಡಾಡಿ ಅಪ್ಪ ಸೊಂಟ ನೋವು ಕಾಲ್ ನೋವು ಬಂದೈತೆ. ನಿನ್ ಮಗಳಿಗೆ ಅನ್ಯವೇ ನನ್ ಮಾಂಗಲ್ಯ ಸರ ಕಳೆದಲ್ಲ ಅಂತ ಮೈಕೈ ಎಲ್ಲ ಕೆರ್ಕೊಂಡು ಸ್ಕಿನ್ ಅಲರ್ಜಿ ಆಗೈತೆ. ಮೊನ್ನೆ ಥೈರಾಯ್ಡ್ ಬಂದಿತ್ತು ಚೆಕ್ ಮಾಡಿಸಿದಾಗ. ಏನ್ ಶಿಷ್ಯ, ನಾಳೆ ಮ್ಯಾಚ್ ಫುಲ್ ರೆಡಿನಾ? ನಮ್ಮ ಹುಡುಗರು ಬೆಳಗ್ಗೆನೆ ಹೊಸೂರ್ಗೆ ಹೋಗ್ಬಿಟ್ಟು 50 ಸ್ಕೈ ಶಾಟ್ಸ್, 50 ಸರ ಪಟಕ್ಕೆ, 50 ರಾಕೆಟ್ ಎಲ್ಲ ತಂದ್ಬಿಟ್ಟವ್ರೆ. ಫುಲ್ ರೆಡಿ. ನೀವು ಚೀಟಿ ಇಟ್ಮೇಲೆ ಆಡ್ತಾ ಇರೋದು. ಅಯ್ಯೋ, ನಾನ್ ಪಾಕಿಸ್ತಾನ ಮೇಲೆ ಅನ್ಕೊಂಡ್ಬಿಟ್ಟಿದ್ದೆ. ನೀನ್ ಹೇಳಿದ್ಮೇಲೆ ಗೊತ್ತಾಗಿದ್ ನಂಗೆ. ನಾನು ಹೇಳಿದ್ದು, ನೀವು ಆಲ್ರೆಡಿ GT ನ 2 ಸತಿ ಕಂಟಿನ್ಯೂಸ್ ಆಗಿ ಸೋಲ್ಸ್ಬಿಟ್ಟಿದ್ದೀರಾ. 3ನೇ ಸಲ ಅವ್ರು ರಿವೆಂಜ್ ತಗೊಂತಾರೆ. ಸಾಮಂತ ಅಂತಾರೆ. ನಾವು 2 ಸತಿ ಸೋಲಿಸಿದವ್ರನ್ನ 3ನೇ ಸತಿ ಸೋಲ್ಸಕ್ ಆಗಲ್ವಾ? 3ನೇ ಸತಿಗೆ ಮುಕ್ತಾಯ ಮಾಡ್ತೀವಿ. ಈ ಸಲ ಕಪ್ ಹೊಡ್ದೇ ಹೊಡಿತೀವಿ. ಭ್ರಮೆ. ದಿಗ್ಭ್ರಮೆ. ದಿಗ್ಭ್ರಮೆ ನೀವಿರೋದು, ನಾವಲ್ಲ. ಅಕಸ್ಮಾತ್ ಸೋತ ಹೋಗ್ಬಿಟ್ರಿ ಅನ್ಕರಪ್ಪ, ತಂದಿರೋ ಪಟಾಕಿ ಎಲ್ಲ ವೇಸ್ಟ್. ಇಲ್ಲ, ವೇಸ್ಟ್ ಆಗಲ್ಲ. ಏಕೆ? ಎಲ್ಲ ತಗೊಂಡ್ ನಿನ್ ಮುಕ್ಳೆಗೆ ಹಚ್ಬಿಡ್ತೀನಿ. ಬೀದಿ ಯಾಕಿಂಗ್ ಸುತ್ತಿ ಬೇಸಿಗೆ ರಜಾ ಮುಗ್ದಿನಿ. 2 ದಿನದ ಸ್ಕೂಲ್ ಸ್ಟಾರ್ಟ್ ಆಯ್ತದೆ. ಹೋಮ್ ವರ್ಕ್ ಮಾಡಿದ್ದಿಲ್ಲ. ಹೋಗಿ ಕೈಕಾಲ್ ಮುಖ ತೊಳ್ಕೊಂಡು ಹೋಮ್ ವರ್ಕ್ ಮಾಡೋದು. ರಾಜಾಜಿ ಯಾರಂತ ಗೊತ್ತಾಯ್ತದ ಮಗಳೇ? ಯಾರಂತ ಗೊತ್ತಾಗ್ಲಿಲ್ಲ. ನಾನ್ ನಿಮ್ ಮಂದವರು. ರೀಲ್ಸ್ ಅಲ್ಲಿ ಗುರ್ತಿಸಂಗ್ ಮಾಡ್ತೇವ ನಾನು. ಹೌದು ಪರಮಾತ್ಮ. ಸಿನಿಮಾದಲ್ಲೆಲ್ಲ ಚಾನ್ಸ್ ಸಿಗಂಗ್ ಮಾಡ್ತೇವ ನಾನು. ಹ್ಞೂ ಪರಮಾತ್ಮ. ಮತ್ತೆ ನನ್ ಶಿಶು ಬಲಕೊಂಡ್ಮೇಲೆ ಯಾಕೆ ಅನ್ಮಣಕ್ ಬಿಡ್ತೀನಿ? ಓದಕ್ಕಿಲ್ಲ ಬರೆಯಕ್ಕಿಲ್ಲ ಅಂತ 2 ಮಾತು ಓದ್ಬಿಟ್ಟೆ. ನಾನಂದ್ರೆ ಅವನು, ಅವನಂದ್ರೆ ನಾನು. ದೇವ್ರ ಬದಲ ನಿನ್ಗೆ ಕಳ್ಳಾಟ ಆಡ್ತಾವ್ರೆ ಗೊತ್ತಾಗ್ತಿಲ್ಲ ನಿನ್ಗೆ. ನಾನು ಆಗ 10ನೇ ಮುಗಿಯಾನ ಸೈನ್ಸ್ ಮಾಡ್ಬೇಕಾಗಿತ್ತು. ಸೈನ್ಸ್ ಈಗೇನಾಗೈತೆ ಅಂದ್ರ ನನಗೂ ವಿಮಾನದಾಗ ಹೋಗ್ಬೇಕನ್ನೋ ಆಸೆ ಇರ್ತದೆ. 10ನೇ ತಕ್ಕ ವಿಮಾನದಾಗ ಹೋಗೋದಕ್ಕ ಏನ್ ಸಂಬಂಧ? ಸೈನ್ಸ್ ಮಾಡಿ ಬಾಯಾಕಾಶ. ಸೈನ್ಸ್ ಮಾಡಿ ಬಾಯಾಕಾಶ ಪ್ರವೇಶ ಮಾಡ. ಸೈಂಟಿಸ್ಟ್ ಆಗ್ಯಾದ್ರಾಗ ಹೋಗ್ಬಿಡ್ತೀನಿ ಮ್ಯಾಗ. ಏನ್ ಮಾಡ್ತಿದ್ದೆ ಮ್ಯಾಲೋಗೆ? ಅಲ್ಲೇ ಒಂದು ಗ್ಯಾರೇಜ್ ಹಾಕ್ತೀನಿ ಅವಾಗ. ಯಾಕ? ಏಲಿಯನ್ಸ್ ಗಾಡಿ ರಿಪೇರಿ ಅದು. ಯಾರು ಗಾಡಿ ರಿಪೇರಿ ಯಾರು ಮಾಡ್ತಾರ ಅಲ್ಲಿ? ಅವರು ಮತ್ತೆ ಯಾರು ಇರ್ತಾರು? ಏಲಿಯನ್ಸ್ ಗಳು. ಅಕ್ಬರ್ ಮಿಸ್ತ್ರಿ ಇರಲ್ಲ ಅಂತವ. ನಾವು ಹಾಕಿರ ಪಾಡಕ. ನಾವ್ ಪಾನಿಪುರಿ ಅಂಗಡಿ ಹಾಕೋಣ, ಏಲಿಯನ್ಸ್ ಪಾನಿಪುರಿ ತಿಂತಾವನಲ್ಲ. ಆಮಲ್ಲ
ಹುಡುಗಿಯಾರಿಗೆ ಗೊತ್ತದ. ಹುಡುಗಿಯಾರಿಗೆ ಗೊತ್ತ. ಯಾರ ಹುಡುಗಿಯಾರ ನೋಡಕತ್ತೀರ ಅಂದ್ರ ಏಲಿಯನ್ಸ್ ಪಾನಿಪುರಿ ತಾವಣ ಹೇಳ್ರಿ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ತಿಥಿದ್ವಾರ ಹಾಕ್ಬಿಡ್ನು. ಪಾನಿಪುರಿ, ಬೇಲ್ಪುರಿ, ಬೇಲ್ಪುರಿ, ಗೋಬಿ ಮಂಚೂರಿ. ಹಂಗ್ ಮಾಡ್ಬೋದಲ್ಲ ಏನಂತೆ ಶೇಂಗಾರಿ ಎಲೆ ಪಾಪ್ ಮಾರ್ಕೋತ ಹೋದ್ರ ನಡಿತೈತಿ. ಏ ಬ್ಯಾಡ, ಅಲ್ಲಿ ಬುಟ್ಟದು ಜರ್ ತೆಳಗ್ ಬಿದ್ದು ಅಂದ್ರ ಸಿಗಂಗೆ ಅಲ್ಲಿ ಮಾಂದಾಗ ಹತ್ಬೇಕಾರ ಇದನ್ನ ತಗಸ್ಬೇಕ ಟಿಕೆಟ್. ಆಂಬಲ ರೈಲ್ವೆದಾಗ ನಾ ಹೇಳಿ ತಕ್ಷಲ್ಪ ಮತ್ ಹಂಗ ಹೋಗಿನಿ. ಅಲ್ಲಿ ನೋಡಿತಿರ್ಬೇಕು ಹಂಗ. ಎರಡನೇ ಭಾಗ ವೇಟ್ ಮಾಡ್ಬೇಕು. GT RCB CSK तो क्या कर रहा है इधर? इंडियन क्लब बंदे दो दिल भाई CSK समाज पूरे तुम्हारे सपोर्ट में है. कैसे भी कर RCB को आज हराना होगा. खुद 8 नंबर पे है और सपोर्ट करने हमको आए हो. विसल पोड़ो ಮನೆಗೋಡು ವಿಸಲ್ ಕೊಡು ಮನೆಗೋಡು. ನನ್ ಮಕ್ಳು 7ನೇ ನಂಬರ್ ಜರ್ಸಿ ಹಾಕೊಂಡು 8ನೇ ಪೊಸಿಷನ್ ಅಲ್ಲಿ ಇದ್ದು ನಮ್ಗೆ ಉರ್ಸಕ್ ಬರ್ತಾ ಇಲ್ಲ. ಮಾನ ಮರ್ಯಾದೆ ಇಲ್ವಾ ಇವ್ಗ? ಅಣ್ಣ ಯಾಕಣ್ಣ ಹಿಂಗ್ಯಾಕಾಗಿದೆ? ರಾತ್ರಿ ಹೋದಾಗ ನೀನ್ ಹೆಂಡತಿ ಕೊಡ್ತಾಳೆಲ್ಲ? ಏನ್ಲೇ ಊಟಣ ಊಟ ರಾತ್ರಿ ಹೋದಾಗ ಕೊಡ್ತಾಳೆಲ್ಲ? ನಮ್ ಬಜು ತಿಂದ್ ರೊಕ್ಕ ಕೊಡ್ಲಿಕ್ಕೆ ಹೆಂಗಾಕತ್ತಿ? ಈ ಸುಡು ಸುಡು ಎಣ್ಣೆ ತಗೊಂಡ್ ನಮ್ಮ ಮಕ್ಕಳ ಹಾಕಿರ ಹಂಗಾಕತ್ತಿ. ಅಕ್ಷತಾ ನಿಮ್ ಮನ್ಯಾಗ ನಂದು ಲವ್ ಸ್ಟೋರಿ ಏನೋ ಒಪ್ಪಿಲ್ಲ ಅಂದ್ರೆ ನಿನ್ನ ಓಡಿಸ್ಕೊಂಡು ಹೋಗಿ ಮದುವೆ ನೋಡಿ ಹೇಳಾಗೈತೀನಿ. ಸುಳ್ಳು ಮಕ್ಳ ಕಡಗಿರ್ತಾರ ನೋಡ್ಲಿ. ಕರೋ ಕರೋ ಈಗೇನ್ ಕಸಕತ್ತಾಳ ಮಮ್ಮಿ? ಸಾಂಪ್ರದಾಯಿನಿ ಸುಪ್ಪಿನಿ ಬಂದ್ ನೋಡಿವ ಮೊನ್ನೆ ಮನ್ಯಾಗ ಗೊತ್ತ ನೀವ ತನ್ನ ಫೋನ್ ತನ್ನ ಟಾರ್ಚ್ ಹಚ್ಚಿ ಮನಿ ತುಂಬ ಹೊಡಿಕ್ಯಾರ ಸಿಗ್ತ ನಿನ್ ಮತ್ತ ಉಟ್ರು ಮಾಡಿ ಸೊಳ್ಳೆ ಮಕ್ಕಳ ಕುಡಿಯಾರಪ್ಪ. ಯಾರ್ ನೀನು? ಏ ನಾಗವಲ್ಲಿ ನಿನ್ನ ರಾಮನಾಥ ಪೌಂಡ್ಸ್ ಪೌಡರ್ ಹಚ್ಕೊಂಡ್ ರೆಡಿ ಆಗ ಅಂತ ತಡಿ ಕಳಿಸ್ತೇನಿ. ಲಘು ಲಘು ಎಲ್ಲಾ ಕಡೆ ಪೌಡರ್ ಬಡ್ಕೊಂಬಾರು ರಾಮನಾಥ. ನಿನಗೋಸ್ಕರ ನಾಗವಲ್ಲಿ ವೇಟಿಂಗ್. ಏ ಚಂದ್ರಮುಖಿ ನಿಮ್ ಹುಡುಗನು ಹಲ್ ತಿಕ್ಕಿ ರೆಡಿ ಆಗ ಅಂತ ತಡಿ ಬರ್ತಾನೆ, ವೇಟ್ ಮಾಡ. ಅಬ್ಬಾ ಕಲ್ಲ ತಿಕ್ಕು ಬ್ರಷ್ಲೆ ಹಲ್ಲ ತಿಕ್ಕ ಅಂತಿರೋ ಮೊದಲನೇ ಮಬ್ ಬಡಿಸಿ ಮಗ ನೀನ ನೋಡ್ಲೆ. ಬ್ರಷ್ ಎಲ್ಲ ಐತ್ ನಿಂದ? ಇಲ್ಲ ಐತನ ಬ್ರಷ್ ಅದ ಯವ್ವ ಮ್ಯಾಜಿಕ್ ಮೈನಿ. ಪಾಪ ಒಂದ್ ಹಲ್ಲ ತಿಕ್ಕು ಬ್ರಷ್ ನೀ ತೊಗೊಂಡ್ ರೀಲ್ಸ್ ಮಾಡಕೊಂತ್ರ ಅವ ಏನ್ ತೆಂಗಿನ ಜುಬ್ರದ್ಲೆ ಹಲ್ ತಿಕ್ಬೇಕಾ? ತೆಂಗಿನ ಜುಬ್ರನ್ ಇಲ್ಲ ತೊಗೊಂಬಂದಿಯೋ ಜುಬ್ರೇಶ್? ಪಾಪ ಅಲ್ಲಿ ಒಲೆ ಹಚ್ಚೋರ್ಗಾರ ಕೊಡ, ಹೆಲ್ಪ್ ಆಕೇತಿ. ಯಾಕ ತಳ ಸುಡವಲ್ತ? ಎಂತೆಂತ ಮಿಂಡ್ರಿ ಮಕ್ಕಳು ಹುಟ್ಟಿದ್ ಲೇಪ ದೇಶದಾಗ. ಆರಾಮ ಆರಾಮಪ್ಪ ನೀನ? ಆರಾಮ ನೋಡ್. ಹಾ ಬಿಬಿ ಎಲ್ಲಿ ಇಲ್ಲೇ ಗ್ರೌಂಡ್ ಕುತ್ಕೊಂಡಿದ್ದೆ. ಜಾತ್ರೆಗೆ ನಡಿ ಹೋಗಣ. ಯಾವಾಗ? ನಾಳೆ ನಡಿ. ನಿಂಗೆ ಏನ್ ಬೇಕು ನಾ ಎಲ್ಲಾ ಕೊಡಿಸ್ತೀನಿ. ನೀ ಬೆಕ್ಕ ತಗೋ. ಹಲೋ ಚಿನಿ, ಯಾರು ಚಿನಿ ಅವರು? ಅಲ್ಲ ಹುಡುಗವ ಹುಡುಗವ. ಓ ಹುಡುಗ, ನಾನ್ ಹುಡುಗಿ ಅಂತ ಇರ್ಲಿಪ್ಪ. ಏ ಹುಡುಗವ. ಹಲೋ ಹಲೋ ಹೋಗೋಣ. ಕಟ್ಟ ಮಾಡಿದ್ಲು ಹೋಗ್ಲಿಪ್ಪ.
ಕುಂತ್ರು ಹೊಟ್ಟೆ ಉರಿಸ್ತಾರ ಮೊದ್ಲ ಒಂದು ಬೆಂದ್ ಹೋಗಿರ್ತೇವೆ ನಾವು. ಗೈಸ್, ಈ ಅಕ್ಕಂದೇನೋ ಡೌಟ್ ಇದೆ ಅಂತೆ, ಆ ಡೌಟ್ ಸ್ವಲ್ಪ ಕೇಳ್ಕೊಂಬಿಡ ಬನ್ನಿ. ಒಂದು ಡೌಟ್ ಇದೆ. ಈ ಗೇ ಇರ್ತಾರಲ್ವಾ, ಇಬ್ರು ಗೇ ಮದ್ವೆ ಆಗಿರ್ತಾರಲ್ವಾ, ಅವರಲ್ಲಿ ಯಾರ್ ಗಂಡ ಯಾರ್ ಹೆಂಡತಿ? ಯಾರ್ ಗಂಡ ಯಾರ್ ಹೆಂಡತಿ ಅದನ್ನ ಹೆಂಗ್ ಡಿಸೈಡ್ ಮಾಡ್ತಾರೆ? ಈ ವಿಡಿಯೋಗೆ ನಮ್ ಸೈಕ್ ಸತ್ಯ ಒಂದು ರಿಪ್ಲೈ ಕೊಟ್ಟಿದ್ದಾರೆ, ನೋಡ್ಕೊಂಡ್ ಬನ್ನಿ. ಹೆಂಗೆ ಟಾಸ್ ಆಗ್ತಾರೆ ಅನ್ಸುತ್ತೆ. ಹೇ, ಎಲ್ಲೆಲ್ಲಿಂದ ಬರ್ತಾವ ಮರಿ ಐಡಿಯಾಗಳೆಲ್ಲ. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಬೆಂಗಳೂರಿನ ಭಗವಂತ ವಿರಾಟ್ ಕೊಹ್ಲಿ ಅಜ್ಜಿ ಒಂದ್ ವಿಮಾಲ್ ಕೊಡು. ಇದ್ದಿದ್ದೆ ಒಂದು ಅಕ್ಕನ್ ಕುತ್ಕೊಂಡ್ ನಾನ್ ನೋಡಪ್ಪ ಅಲ್ಲಿ. ಏಯ್ ವಿಮಾಲ್ ಕೊಡ. ಏನೋ ಪುಕ್ಸಟ್ಟೆ ತಗೊಂಡಿಲ್ಲ, ಕೈ ತುಂಬಾ ಕಾಸು ಕೊಟ್ಟಿದ್ದೀವಿ. ಕೊಬ್ಬಿದ ಮಗನೇ, ಕೋಟಿ ಕೋಟಿನ ಪುಟ್ಕೋಸಿ ಸುತ್ಕೊಂಡು ಓಡಾಡಿರೋ ವಂಶ ಕಂಡ ನಮ್ದು. ನಮ್ ತಾವ ಕಾಸಿನ ಬಗ್ಗೆ ಮಾತಾಡ್ತೀಯ ನೀನು? ಎಕ್ಸ್ಟ್ರಾ ಮಡಗಿದ್ಯಾ ನೀನು? ಮ್ಯಾಚ್ ಇದ್ರು ನನಗೆ ಜರ್ಸಿ ಕೊಟ್ಟಿಲ್ಲ. ಏನಾಯ್ತು ಹಿಂಗ್ ಕೂತಿದ್ಯಾ? ಏನ್ ಮಗ, ಇವತ್ತು RCB ಫೈನಲ್ಸ್ ಬೇರೆ, ಎಲ್ರು ಜರ್ಸಿ ಹಾಕಿದಿರಾ, ನನ್ಗೆಲ್ರು? ನಿನ್ಗೋಸ್ಕರ ಅಂತಾನೆ ತಂದಿದ್ದೀನಿ ಮಗ. ಮಗ ಥ್ಯಾಂಕ್ಸ್ ಮಗ, ಥ್ಯಾಂಕ್ ಯು. ಹಾಕೋ ಬೇಗ ಹೋಗೋಣ. ನನ್ನ ಬರಕ್ಕೆ ಈ ಜರ್ಸಿನೂ ಹಾಕಿಲ್ಲ ಮಗ. ತಲೆಗೆಡ್ಸ್ಕೊಂಬಿಡ ಕಣೋ. RCB ಟೀಮ್ಗೂ ಕಷ್ಟ ತಪ್ಪಿದ್ದಲ್ಲ, RCB ಫ್ಯಾನ್ಸ್ಗೂ ಕಷ್ಟ ತಪ್ಪಿದ್ದಲ್ಲ. ಮಗ ಸಕ್ಕದಾಗ ಕಂದಿದ್ಯಾ ಕಣೋ, ಕಂಗ್ರಾಚುಲೇಷನ್ ಸರ್. ಇದು ಸೂಪರ್ ಡ್ರೆಸ್ಸು. ಮಗ ಇಲ್ಲೇ ಅವನೇ ಕಣೋ ನನ್ನ ಹತ್ರ. ಏನಿಲ್ಲ ಬ್ರೋ, ಕೀರ್ತಿ ಹೇಳ್ದ ನೀನ್ ಮರಳಿದ್ಯಾ ಇಲ್ವಾ ಅಂತ ನೋಡ್ಕೋಬಾ ಅಂತ ಹೇಳ್ದ ಬ್ರೋ. ಅವ್ರ ಪಕ್ಕದ ಮನೆ ಆಂಟಿ ಓಡೋಗಳಂತೆ ಬ್ರೋ. ಸಂಕೇತ ಲವ್ ಮ್ಯಾಗ ಒಂದು ಕವನ ಹೇಳಿ ಅಷ್ಟೇನಾ? ಈಗ ಹೇಳ್ತೀನಿ ತಗೋ. ತಾಯರಾದ ವಾಯರ ಇದು ಕೋಣ ನನ್ನ ಗೋಣ ಅಲ್ಲ ನಿನ್ನವನ. ಬ್ಯಾರೆ ಸ್ಟೇಟ್ದಾಗ ಮಗ ಮತ್ತ ಸೊಸಿ ಖುಷಿ ಖುಷಿಯಾಗಿದ್ರ ತಾಯಿದೇರಾದವ್ರು ಬಹಳ ಖುಷಿ ಪಡ್ತಾರ್ರಿ. ಅದೇ ನಮ್ಮ ಉತ್ತರ ಕರ್ನಾಟಕ ಕಡಿ ಏನ ಮಾಡ್ಯಾಳೋ ಏನ ಸುದ್ದಿ ಹೋಗುತ್ತಾನ ಹಾಟ್ಯಾಗ ಕೊಂದ್ರತಾನ ಹೇಳಂದ್ರ ಹೇಳ್ತ. ಮಾನ್ಯ ಬೇರೆ ಹೋಗ್ಯಾಳ ಅಮಾಸಿಗೆ ಏನ್ ತಂದ್ ವರ್ಷಾಳ ಯಾರಿಗೋ ತೆಲಿಗೆ ಹೇಳ್ದಂಗ ಕೇಳ್ತದ ನಾಯಿ ಹಂಗ. ಅಂತಾರ್ರಿ, ಖರೇನಿ. ಬೆಂಗಳೂರಿಗೆ ಮತ್ತು ಉತ್ತರ ಕರ್ನಾಟಕಕ್ಕೆ ಏನ್ ಡಿಫ್ರೆನ್ಸ್ ರೀ? ಈ ಬೆಂಗಳೂರಿಗೆ ಮತ್ತು ಉತ್ತರ ಕರ್ನಾಟಕಕ್ಕೆ ಏನ್ ಡಿಫ್ರೆಂಟ್ ಅಂದ್ರ, ಬೆಂಗಳೂರ ಬ್ಲಡ್ ರಿಪೋರ್ಟ್ ಬಂದ್ರ ಅಲ್ಲಿ ಮಂದಿ ಎವ್ರಿಥಿಂಗ್ ಇಸ್ ನಾರ್ಮಲ್ ಅಂತಾರ. ಅದ ನಮ್ ಕಡೆ ಏನ್ರ ಬ್ಲಡ್ ರಿಪೋರ್ಟ್ ಬಂದ್ರ ಸುಳ್ಳ ರೊಕ್ಕದ ಆಸೆಕ್ ಮಾಡ್ಯಾರ. ನನಗ್ ಗೊತ್ತಿಲ್ಲ, ಈ ಡಾಕ್ಟರ್ಗಳೆಲ್ಲ ಒಂದೇವ್ರ ಸುಳ್ಳ ರೊಕ್ಕದ ಆಸೆಕ್. ಅವ್ರ ಹಣ ನಮ್ಮ ದೇಶದ ಒಬ್ಬ ಸೈನಿಕ ಬಂದ್ಬಿಟ್ಟು ಪ್ರತಿದಿನ ಕೂಡ ಅವನು ATM ಗೆ ಬಂದು 100 ರೂಪಾಯಿನ ವಿತ್ಡ್ರಾ ಮಾಡ್ತಾ ಇರ್ತಾನೆ. ಪ್ರತಿದಿನ ATM ಗೆ ಬರೋದು 100 ರೂಪಾಯಿನ ವಿತ್ಡ್ರಾ ಮಾಡೋದು, ಪ್ರತಿದಿನ ಹೀಗೆ ಮಾಡ್ತಾ ಇರ್ತಾರೆ. ಅವಾಗ ATM ವಾಚ್ಮ್ಯಾನ್ ಬಂದ್ಬಿಟ್ಟು ಇವ್ರನ್ನ ಅಬ್ಸರ್ವ್ ಮಾಡ್ತಾರೆ. ಒಂದ್ ದಿನ ಬಂದ್ಬಿಟ್ಟು ಪ್ರಶ್ನೆ ಕೇಳ್ತಾರೆ, ಯಾಕೆ ಸರ್ ನೀವು ಪ್ರತಿದಿನ 100 ರೂಪಾಯಿನ ತೆಗಿತಾ ಇದ್ದೀರಾ? ನೀವು ಒಂದೇ ಸತಿ ನಿಮ್ಮ ಒಂದು ಎಲ್ಲಾ ಪೇಮೆಂಟ್ ಅನ್ನ ತಕೊಂಡ್ಬಿಟ್ಟು ನಿಮ್ಮ ಹತ್ರ ಕಾಸನ್ನ ಇಟ್ಕೋಬಹುದಲ್ಲ ಅಂತ ಕೇಳ್ತಾರೆ. ಅವಾಗ ಆರ್ಮಿ ಆಫೀಸರ್ ಹೇಳ್ತಾರೆ, ಈ ಬ್ಯಾಂಕ್ ಅಕೌಂಟ್ ಗೆ ನನ್ನ ಒಂದು ಹೆಡ್ತಿದು ಮೊಬೈಲ್ ನಂಬರ್ ಲಿಂಕ್ ಇದೆ. ನಾನು ಪ್ರತಿದಿನ 100 ರೂಪಾಯಿ ತಕೊಂಡಾಗ ಅವಳಿಗೆ ನೋಟಿಫಿಕೇಶನ್ ಹೋಗುತ್ತೆ. ಅವಾಗ ನೋಟಿಫಿಕೇಶನ್ ಅಂತ ಅವಳು ಕನ್ಫರ್ಮ್ ಮಾಡ್ಕೋತಾಳೆ ನಾನು ಇನ್ನೂ ಬದುಕಿದೀನಿ ಅಂತ. ಅವಾಗ ಒಂದು ಸೆಕ್ಯೂರಿಟಿ ಗಾರ್ಡ್ ಕಣ್ಣಲ್ಲಿ ನೀರ್ ತುಂಬಿಕೊಳ್ಳುತ್ತೆ. ಈ ಒಂದು ವಿಷಯ ಕೇಳಿ ಇಡೀ ಭಾರತವೇ ಒಂದು ಸೆಕೆಂಡ್ ಭಾವುಕರಾಗ್ತಾರೆ. ಸೊ ಅಷ್ಟೇ ಯಾಕೆ ಇನ್ಫಾರ್ಮೇಶನ್ ಹೇಳ್ತಾ ಇರುವಂತ ನನಗೂ ಕೂಡ ಎಮೋಷನಲ್ ಇದೆ, ಮತ್ತು ಕೇಳದಂತ ನೀವು ಕೂಡ ಇವಾಗ ನಿಮ್ ಕಣ್ಣಲ್ಲಿ ನೀರ್ ಬಂದಿರುತ್ತೆ. ಯಾರ್ಯಾರ ಕಣ್ಣಲ್ಲಿ ನೀರ್ ಬಂದಿರುತ್ತೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ.